ಅಲ್ಲ, ನಮಗಿನ್ನೂ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಏನು ಶಾಸಕರ ಸಮಸ್ಯೆಗಳು ಅಥವಾ ಸರ್ಕಾರದ ನೀತಿ, ಬಡ್ಜೆಟ್ ಬರ್ತಾ ಇದೆಯಲ್ಲ, ಮುಂದೆ ಫೆಬ್ರವರಿ ಮಾರ್ಚಲ್ಲಿ ಬಡ್ಜೆಟ್ ಬರ್ತಾ ಇದೆ. ಅದಕ್ಕೆ ಚರ್ಚೆಗಳು ಆಗ್ಬೋದು. ಜೊತೆಗೆ ಈ ಜಾತಿ ಜನಗಣತಿ ದೂರ ಬಗ್ಗೆನೂ ಕೂಡ ಏನಾದರೂ ಚರ್ಚೆ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಅದು ಹೊರತಾಗಿ ಅನುದಾನದ ವಿಚಾರ ಗೊತ್ತಿಲ್ಲ, ಅಜೆಂಡಾ ಇನ್ನೂ ಏನು ಗೊತ್ತಿಲ್ಲ ನಮಗೆ. ನಿನ್ನೆ ಹೊರಟವರು ಪತ್ರ ಬರೆದಿದ್ದಾರೆ ಸರ್. ಪತ್ರ ನನಗಿನ್ನೂ ನೋಡಿದೆ, ನನ್ನ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ನನಗಿನ್ನೂ ಪತ್ರ ತಲುಪಿಲ್ಲ. ನಮ್ಮ ಕಚೇರಿಗೆ ಏನಾದರೂ ಕೊಟ್ಟಿರ್ಬೋದು ಅನ್ನೋದನ್ನು ವಿಚಾರಿಸ್ತೀನಿ. ಇವತ್ತು ಸಂಡೇ ಅಲ್ಲ. ಸಾರ್ವಭೌಮತ್ವ ಉಲ್ಲಂಘನೆ ಆಗಿದೆ ಅಂತ ತೀರ್ಪು ಕೊಟ್ಟ ಮೇಲೂ ಸರ್ಕಾರ ತನಿಖೆಗೆ ಯಾವ ರೀತಿ ಇಲ್ಲ, ಮೊದಲನೇದಾಗಿ ಅವರ ಪತ್ರ ಏನು ಬರೆದಿದ್ದಾರೆ ಆ ಪತ್ರದಲ್ಲಿ ಅಂತ ಹೇಳಿ ನಾನು ನೋಡ್ತೇನೆ. ಅದಾದಮೇಲೆ ನಮ್ಮ ಕಾನೂನು ಸಲಹೆಗಾರರು ಮತ್ತು ಕಾನೂನು ಇಲಾಖೆ ಏನಿದೆ ಅವರ ಜೊತೆ ಸಂಪರ್ಕ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಕಾನೂನು ಯಾರಿಗೂ ಹೊರತಾಗಿರೋದಿಲ್ಲ. ಬಸವರಾಜ ಹೊರಟ್ಟಿ ಅವರು ಕೂಡ ಏನು ಅಧ್ಯಕ್ಷರಿದ್ದಾರೆ, ಅವರು ಆ ಚೌಕಟ್ಟಿನಲ್ಲೇ ತೀರ್ಮಾನಗಳನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಆ್ಯಕ್ಷನ್ಸ್ ಏನಿರುತ್ತೆ ಅವು ಕಾನೂನು ಚೌಕಟ್ಟಲ್ಲೇ ಮಾಡಬೇಕಾಗುತ್ತೆ. ಪರಿಷತ್ತಲ್ಲಿ ಅಂತಿಮವಾಗಿ ಎಲ್ಲಾ ಚೌಕಟ್ಟಾಗಿ ಅಥವಾ ಯಾವುದೇ ತೀರ್ಪಾಗಿ ನನ್ನ ಸುಪರ್ದಿಗೆ ಬರುತ್ತೆ. ಸೊ ನಾನು ರೂಲಿಂಗ್ ಕೊಟ್ಟು ಆಗಿದೆ. ಅದಾದ ಬಳಿಕವೂ ಕೂಡ ಸಿಐಡಿ ವಹಿಸಿರುವಂತದ್ದು ಅನೇಕ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಏನು ತೀರ್ಮಾನಗಳಾಗಿದ್ದಾವೆ. ಒಂದು ಕಡೆ ಕಂಪ್ಲೇಂಟನ್ನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟದ್ದು, ಅದರ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈಗ ನಾವು ಪರಿಶೀಲನೆ ಮಾಡ್ತೇವೆ. ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಅದು ಸಮಂಜಸ ಅಥವಾ ಉಲ್ಲಂಘನೆ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ. CODಗೆ ನಾವು ಕೊಟ್ಟಿದ್ದೇನಕ್ಕೆ ಅಂತ ಹೇಳಿದರೆ, ಸುಮ್ಮನೆ ಅನವಶ್ಯಕವಾದ ಗೊಂದಲಗಳು ಆಗ್ತಾ ಇದ್ದಾವೆ. ಅದರ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲಿ ಅಂತೇಳಿ ನಾವು CID ಕೊಟ್ಟಿದ್ವಿ. ಸರ್ಕಾರ ಮತ್ತು ಸಭಾಪತಿಗಳ ಮಧ್ಯೆ ಸಂಘರ್ಷ ಏರ್ಪಡ್ತಾ ಇಲ್ಲ, ಆ ರೀತಿ ಏನಾಗೋದಕ್ಕೆ ಬಿಡೋದಿಲ್ಲ.